ಇವತ್ತು ಮೆಗ್ನೀಷಿಯಂ ರಿಬ್ಬನ್ ಅನ್ನು ಉರಿಸುವಂತಹ ಒಂದು ಪ್ರಯೋಗವನ್ನು ಮಾಡುವ. ಇದು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಆಗಿದೆ. ಮೊದಲು ಮೆಗ್ನೀಷಿಯಂ ರಿಬ್ಬನ್ ಅನ್ನು ಈ ರೀತಿ ಹೊಯ್ಗೆ ಕಾಗದದಿಂದ ಉಜ್ಜಬೇಕು. ಕ್ಲೀನ್ ಮಾಡಿಕೊಳ್ಬೇಕು ಈ ರೀತಿ ಮೊದಲು. ಸರಿಯಾಗಿ ಕ್ಲೀನ್ ಆದರೆ ಮಾತ್ರ ಉರಿಬಹುದು ಅದು. ಪಟ್ಟು ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತಲ್ವಾ. ಈಗ ಮೇಲಿಟ್ಟದ್ದು ಬೇಗ ಉರಿತದೆ. ಕಿಟಕಿ ಓಪನ್ ಮಾಡಿ ಎಲ್ಲ ಕಡೆ ಈಗ ಇಲ್ಲಿ ನಮಗೆ ಬೂದಿ ಸಿಕ್ಕಿದೆ. ಇದನ್ನು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರೀತೇವೆ. ನಾವು ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ಪ್ರಕಾಶಮಾನವಾಗಿ ಬಿಳಿ ಬೆಳಕಿನೊಂದಿಗೆ ಉರಿಯಿತು. ಈ ಬೂದಿಯನ್ನು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ತೇವೆ. ಬಿಳಿ ಬಣ್ಣದ ಬೂದಿ ದೊರಕಿದೆ ನೋಡಿ, ಇದು ಮೆಗ್ನೀಷಿಯಂ ಆಕ್ಸೈಡ್. ಈಗ ಇದಕ್ಕೆ ನಾವು ನೀರನ್ನು ಸೇರಿಸುವ. ಸ್ವಲ್ಪ ನೀರನ್ನು ಸೇರಿಸಿದಾಗ ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತು. ಮೆಗ್ನೀಷಿಯಂ ಆಕ್ಸೈಡ್ ಇದ್ದದ್ದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತು ನೀರನ್ನು ಹಾಕಿದಾಗ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಮ್ಲವ ಪ್ರತ್ಯಾಮ್ಲವ? ಇಲ್ಲ, ಆಮ್ಲವ ಪ್ರತ್ಯಾಮ್ಲವ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಾವೀಗ ಕಂಡುಹಿಡಿಯುವ, ಪರೀಕ್ಷೆ ಮಾಡಿ ಲಿಟ್ಮಸ್ ಪ್ರಯೋಗ ಮಾಡಿ ನೋಡುವ ಆಮ್ಲವ ಪ್ರತ್ಯಾಮ್ಲವ ಅಂತ ನೋಡಲಿಕ್ಕೆ. ಈಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡಿಗೆ ಕೆಂಪು ಲಿಟ್ಮಸ್ ಕಾಗದವನ್ನು ಮುಳುಗಿಸ್ತಾ ಇದ್ದೇನೆ. ಗೊತ್ತಾಗ್ತದ ಯಾವ ಬಣ್ಣ ಚೇಂಜ್ ಆಯ್ತಾ? ನೀರಲ್ಲಿ ಕರಗಲಿಲ್ಲ ನೋಡಿ, ಬೂದಿ ಕರಗಲಿಲ್ಲ ಸರಿಯಾಗಿ. ಸರಿ ಹುರಿದ್ರೆ ಸರಿಯಾಗಿ ಕರಗ್ತದೆ. ಬೆಳಕಿಗೆ ಅಡ್ಡ ನಿಲ್ಬೇಡ, ಕೈಯಲ್ಲೇ ಕರಗಿಸಿದೆ ಸರಿ. ಸರಿ ಕರಗಿದ್ರೆ ಅದು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ಹಾಗಾಗಿ ಅದು ಪ್ರತ್ಯಾಮ್ಲ ಅಂತ ನಾವು ತಿಳಿಬಹುದು. ಅದರ ಬೂದಿ ಹಾಳಾಯ್ತಾ ಮೇಜು ನೀರಕ್ಕೆ. ಇದು ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆ. ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ, ಮೆಗ್ನೀಷಿಯಂ ರಿಬ್ಬನ್ ಅನ್ನು ಉರಿಸಿದಾಗ
ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಯಿತು, ಬಿಳಿ ಬಣ್ಣದ ಬೂದಿ. ಅದನ್ನು ನೀರಲ್ಲಿ ಕರಗಿಸಿದಾಗ ನಮಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸಿಗ್ತದೆ. ಕೆಂಪು ಲಿಟ್ಮಸ್ ಕಾಗದವನ್ನು ಅದಕ್ಕೆ ಮುಳುಗಿಸಿದಾಗ ಅದು ನೀಲಿಯಾಗಿ ಬದಲಾದರೆ ಇದು ನಾವು ಪ್ರತ್ಯಾಮ್ಲ ಅಂತ ತಿಳ್ಕೊಳ್ಬೋದು. ಇದೊಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗಿದೆ.